ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇದ್ದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ತಿಂಡಿ ಪಲಾವ್ ಮಾಡಿದೆ. ಸೊ ಆ ಪಲಾವ್ಗೋಸ್ಕರ ಏನೆಲ್ಲ ಬೇಕು ಅಂತ ನಾನು ಹೇಳ್ತೀನಿ. ಅಂದರೆ ನಾನು ಮಾಡಿರೋ ರೀತಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್, ತರಕಾರಿಗಳನ್ನ ಹೆಚ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ ತೊಗೊಳ್ಳಿ, ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕ್ಯಾಪ್ಸಿಕಮ್ ಹಾಕಿ, ನೀರುಳ್ಳಿ ಹಾಕಿ, ಮೆಣಸಿನ್ಕಾಯಿ ಹಾಕಿ, ಟೊಮೆಟೊ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಹೆಚ್ಚಿಟ್ಟಿರುವಂಥ ತರಕಾರಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ನಾನು 1/4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳ್ಕೊಳ್ಳಿ. 1/4 ಕಪ್ಪಷ್ಟು ಅಕ್ಕಿಗೆ 4 ಕಪ್ ಆಗೋಷ್ಟು ನೀರು ಹಾಕಬೇಕು. 4 ಕಪ್ಪಷ್ಟು ನೀರು ಹಾಕಿ ಈ ಒಂದು ಅಕ್ಕಿನ ತೊಳೆದಿರೋಂಥ ಅಕ್ಕಿನ ಅದರೊಳಗಡೆ ಹಾಕಿ, ತುರಿದಿರೋಂಥ ಕಾಯಿ ಹಾಕಿ, ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ. ತುಂಬ ಟೇಸ್ಟಿಯಾಗಿರೋ, ತುಂಬ ಹೆಲ್ದಿಯಾಗಿರೋ ಮಸಾಲೆಲೆಸ್ ಪಲಾವ್ ರೆಡಿ ಆಗುತ್ತೆ. ಓಕೆ, ಇದಾದಮೇಲೆ ಇದಕ್ಕೊಂದು ಮೊಸರು ಬಜ್ಜಿ ಇದ್ದರೆ ಚೆನ್ನಾಗಿರುತ್ತಲ್ವ. ಸೊ ಮೊಸರು ಬಜ್ಜಿಗೋಸ್ಕರ ಸಣ್ಣ ಹೆಚ್ಚಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊನ ಕಟ್ ಮಾಡಿಕೊಂಡು ಮೊಸರಿಗೆ ಹಾಕಿ, ಉಪ್ಪು ಹಾಕಿ ಮೊಸರು ಬಜ್ಜಿ ರೆಡಿ ಆಗುತ್ತೆ. ನೆಕ್ಸ್ಟು ಸಾಂಬಾರು ಮಾಡೋಣ ಅಂತ ಬೇಗ ಹರಿಬರಿಲಿ ಬೇಗ ಆಗಬೇಕಾಗಿದೆ. ಸೊ ಹಾಗಾಗಿ ಈ ತರಕಾರಿ ಸಾಂಬಾರನ್ನೇ ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಓಕೆ, ಸ್ವಲ್ಪ ಬೇಳೆ ಹಾಕಿ ಕುಕ್ಕರ್ಗೆ ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಆದಮೇಲೆ ಹೆಚ್ಚಿಟ್ಟಿರುವಂಥ ತರಕಾರಿಗಳನ್ನ ಅದರೊಳಗಡೆ ಹಾಕಿ, ಈರುಳ್ಳಿ ಹಾಕಿ, ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ ಹಾಕಿ, ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ 3 ವಿಷಲ್ ಕೂಗಿಸಿದ್ಮೇಲೆ ಸ್ವಲ್ಪ ನೀರುಳ್ಳಿನ ಫ್ರೈ ಮಾಡಬೇಕು. ನೀರುಳ್ಳಿ ಫ್ರೈ ಮಾಡಿ ತುರಿದಿರೋಂಥ ಕಾಯಿಗೆ ಹುಣಸೆಹಣ್ಣು, 2 ಸ್ಪೂನ್ ಸಾಂಬಾರು ಪುಡಿ, 2 ಸ್ಪೂನ್ ಖಾರದ ಪುಡಿ, ಈ ಒಂದು ಫ್ರೈ ಮಾಡಿರುವಂಥ ನೀರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಕೂಡ ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಆದಮೇಲೆ ಸ್ವಲ್ಪ ಒಂದು ಪಾತ್ರೆ ತೊಗೊಳ್ಳಿ. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ, ಸ್ವಲ್ಪ ನೀರುಳ್ಳಿ, ಬೆಳ್ಳುಳ್ಳಿನೂ ಹಾಕಿ ಈ ಒಂದು ಪೇಸ್ಟ್ನ ಅದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದ ನಂತರ ಸ್ವಲ್ಪ ಕುದಿಬೇಕು. ಕುದ್ದಿದ ನಂತರ ಬೇಯಿಸಿಟ್ಟಿರುವಂಥ ಸಾಂಬಾರಿಗೆ ಏನು ಬೇಯಿಸಿಟ್ಟಿದ್ರ ಬೇಳೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ. ಓಕೆ, ಸಾಂಬಾರು ರೆಡಿ ಆಯಿತು. ಓಕೆ, ಮಸಾಲೆ ಮಜ್ಜಿಗೆ ಮಾಡೋಣ. ಮಸಾಲೆ ಮಜ್ಜಿಗೆಗೆ ಬೇಕಾಗಿರೋದು ಮಜ್ಜಿಗೆನ ಕಡಿದ್ಬಿಟ್ಟು ಸೋಸ್ಕೊಳ್ಳಿ. ಸೋಸಿ ಸೈಡಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು ಹಾಕ್ಬೋದು. ಮೆಣಸನ್ನ ಇಲ್ಲ ಜೀರಿಗೆ ಪೌಡರ್ ಹಾಕ್ಬೋದು. ಶುಂಠಿ ಹಾಕಿ ಚೆನ್ನಾಗಿ ಕೊಟ್ಟು, ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕಿ ಕೊಟ್ಟು ಅದರೊಳಗಡೆ ಹಾಕಿ, ಅಲ್ಲಿಗೆ ಮಸಾಲೆ ಮಜ್ಜಿಗೆ ರೆಡಿ ಆಗುತ್ತೆ. ಹೀಗೆ ವಾಚ್ ಮಾಡ್ತಾ ಇರಿ. ಕೀಪ್ ವಾಚಿಂಗ್ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಸಿ ಯು. ಟೇಕ್ ಕೇರ್.